ಎಲ್ಲರಿಗೂ ವಂದನೆಗಳು. ಕರ್ಕಾಟಕ ಮಾಸದ ಈ ಶುಭ ದಿನಗಳಲ್ಲಿ ಕುಮಾರ ವಾಲ್ಮೀಕಿ ವಿರಚಿತ ತೊರವೆ ರಾಮಾಯಣ ಸಂಪುಟ 2ರಿಂದ ಯುದ್ಧಕಾಂಡದ 1ನೇ ಸಂಧಿಯ 5 ಮತ್ತು 6ನೇ ಚರಣಗಳನ್ನು ವಚಿಸ್ತಾ ಇದೆ. ಗುರುವಿನ ಅಭಿಮತ ಲಗ್ನದಲ್ಲಿ ಸುಸ್ಥಿರ ಸುಲಗ್ನದೊಳಾಯಿತು. ಗುರುವಿನ ಅಭಿಮತ ಲಗ್ನದಲ್ಲಿ ಸುಸ್ಥಿರ ಸುಲಗ್ನದೊಳಾಯಿತು. ವೈಶ್ವಾನರ ಸುತಂಗಭಿಷೇಕ ಕಪಿಸೇನಾಧಿಪತ್ಯಕದ ಗುರುವಿನ ಅಭಿಮತ ಲಗ್ನದಲ್ಲಿ ಸುಸ್ಥಿರ ಸುಲಗ್ನದೊಳಾಯಿತು. ವೈಶ್ವಾನರ ಸುತಂಗಭಿಷೇಕ ಕಪಿಸೇನಾಧಿಪತ್ಯಕದ ಹರಸಿಸೇಯ ಹಾಕಿದರು ಸುರತರುಣಿಯರು. ಹೂಮಳೆಯ ಹುನಲ ಪರಿಸಿದುದು ಹೊದರಿದ್ದುದ ಪ್ರಸ್ಥಾನವಾದ್ಯರವ. ಸುರತರುಣಿಯರು ಹೂಮಳೆಯ ಹೊನಲ ಪರಿಸಿದುದು ಹೊದರಿದ್ದುದ ಪ್ರಸ್ಥಾನವಾದ್ಯರವ. ಗುರು ಒಪ್ಪಿ ಸೂಚಿಸಿದ ಲಗ್ನದಲ್ಲಿ ಸ್ಥಿರ ಶುಭ ಲಗ್ನದಲ್ಲಿಲ್ಲ. ಅಗ್ನಿಪುತ್ರ ನೀಲನಿಗೆ ಕಪಿಸೇನಾಧಿಪತ್ಯದ ಅಭಿಷೇಕ ನಡೆಯಿತು. ಪ್ರಯಾಣ ಭೇರಿಗಳ ಶಬ್ದವು ಒಟ್ಟಾಗಿ ಭೋರ್ಗರೆಯಿತು. ಹರಿಬಲ ನವತಿರಹುಷದಲ್ಲಿ ಸಿಂಗರಿಸಿದನು ಸುರರ ಜನನುಚಿತಾಭರಣ ದಿವ್ಯ ಸುಗಂಧ ಮಾಲ್ಯಾಂಬರ ಸಮಗ್ರದಲ್ಲಿ. ಹರಿಬಲವನ ತಿರಹುಸದಲ್ಲಿ ಸಿಂಗರಿಸಿದನು ಸುರರ ಜನನುಚಿತಾಭರಣ ದಿವ್ಯ ಸುಗಂಧ ಮಾಲ್ಯಾಂಬರ ಸಮಗ್ರದಲ್ಲಿ. ಶಿರವ ಮಣಿದಣಿ ಮಾದಿ ಸಿದ್ಧಿಗಳ ರಸನಂಗ್ರಿಗೆ ಬೀಳುಗೊಂಡನು ಸುರಗಣದ ಸಮ್ಮೇಳದಿಂದ ಮರಾತೀಪುರಿಗೆ. ಶಿರವ ಮಣಿದಣಿ ಮಾದಿ ಸಿದ್ಧಿಗಳ ರಸನಂಗ್ರಿಗೆ ಬೀಳುಗೊಂಡನು ಸುರಗಣದ ಸಮ್ಮೇಳದಿಂದ ಮರಾತಿಪುರಿಗೆ. ದೇವೇಂದ್ರನು ಬಹಳ ಸಂತೋಷದಿಂದ ಉಚಿತಾಭರಣಗಳಿಂದಲೂ ದಿವ್ಯ ಸುಗಂಧ ಮತ್ತು ಹೂವಿನ ಹಾರಗಳಿಂದಲೂ ಕಪಿ ಸೈನ್ಯವನ್ನು ಒಟ್ಟಿಗೆ ಅಲಂಕರಿಸಿದನು. ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಪಡೆದುಕೊಂಡ ರಾಮನ ಪಾದಗಳಿಗೆ ತಲೆಬಾಗಿ ನಮಸ್ಕರಿಸಿ ದೇವೇಂದ್ರನು ದೇವಗಣದೊಡನೆ ರಾಮನನ್ನು ಬೀಳ್ಕೊಂಡು ಅಮರಾವತಿ ಪಟ್ಟಣಕ್ಕೆ ಹೋದನು. ಮುಂದಿನ ಭಾಗ ನಾಳೆ ಆಲಿಸೋಣ.